ಹಗ್ಲೊತ್ತಲ್ಲೂ ಇಷ್ಟೊಂದು ಭಯಂಕರವಾಗಿದೆಯಲ್ಲ ಅಲ್ಲಿ. ನೀವು ನೋಡ್ತಾ ಇರೋ ಈ ಬೀಚ್ ಹಗಲೊತ್ತಲ್ಲಿ ಎಷ್ಟು ಶಾಂತವಾಗಿದೆ ನೋಡಿ. ಅದೇ ಈ ಬೀಚ್ ರಾತ್ರಿ ಹೊತ್ತಲ್ಲಿ ಎಷ್ಟು ಘೋರವಾಗಿರುತ್ತೆ ಅಂದ್ರೆ ನೀವು ನಂಬೋಕೆ ಸಾಧ್ಯ ಇಲ್ಲ. ನಮ್ ಲೈಟ್ ಮ್ಯಾನ್ ಮೇಲೆ ಕೈ ಮಾಡ್ತೀಯ, ಏನ್ ಮಾಡ್ತೀನಿ ನೋಡ್ತಾ ಇರು. ಎಲ್ಲಾ ಕೆಲಸ ಬಂದ್, ಎಲ್ಲ ಬಂದ್, ಕೆಂಗೇರಿ ಬಂದ್, ನಾಗರಬಾವಿ ಬಂದ್, ಕೊರಗುಂಟೆಪಾಳ್ಯನೂ ಬಂದ್. ನೀವೇನೇ ಬಂದ್ ಮಾಡಿದ್ರು ನಾನು ಡಾಕ್ಟರ್ ಶಾಪ್ ಬಂದ್ ಮಾಡಕ್ಕಲ್ಲ, ಹೋಗ್ರಲ್ಲೇ. ಏನ್ರೋ ಅದ್ ಗಲಾಟೆ? ಕ್ಯಾಮ್ರಾಮನ್ ಸರ್, ನಾನು ಹೇಳ್ತೀನಿ. ಬೆಳಿಗ್ಗೆ ಡೈರೆಕ್ಟರ್ ಮೇಡಮ್ ಒಂದು ವಸ್ತು ಕೊಟ್ಟಿದ್ರು ದೇವ್ರ ಉಂಡಿಗೆ ಹಾಕಕ್ಕೆ. ಬರೋ ದಾರಿಯಲ್ಲಿ ದೇವಸ್ಥಾನ ಕಾಣಲಿಲ್ಲ, ಅದಕ್ಕೆ ಜೋಬಲ್ಲಿ ಭದ್ರವಾಗಿ ಇಟ್ಕೊಂಡಿದ್ರೆ ಈ ನನ್ನ ಮಗ ಎರಡೆರಡು ಸಲ ಜೇಬ್ ಕೈ ಹಾಕ್ತಾನೆ ಕದಿಯಕ್ಕೆ. ಸರಿನದು? ಸರ್ ನಾನೇನು ಮಾಡ್ಲಿಲ್ಲ ಸರ್. ಸರ್ ಸುಳ್ಳು. ಅಯ್ಯೋ ನನ್ನ ಮಕ್ಕಳ, ಒಂದು ನಿಮಿಷ ಮೇಡಮ್. ಜೇಬಿ ಕೈ ಹಾಕದ್ನ ಪ್ರಾಮಿಸ್ ಸರ್. ನನ್ನ ಮಕ್ಕಳ ತಪ್ಪ, ನನ್ನ ಮಕ್ಕಳ ರಿಫ್ಲೆಕ್ಟ್ಗಳು ತಗೊಂಡು ರಕ್ತ ಬರೋ ಹೊಡೆದಾಡ್ರು. ಬೇಗ ಎಸ್ಕೇಪ್ ಆಗೋದು ಇಲ್ಲಿಂದ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ಆಯ್ತಾ? ಇವಾಗ ಶೂಟಿಂಗ್ ಮಾಡಿದ್ ಸಾಕು, ನಡೀರಿ ಹೋಗೋಣ. ಆ ಡಾಕ್ಟ್ರು ಮಾತ್ರ ಸುಮ್ಮನೆ ಬಿಡ್ಬಾರ್ದು, ನನ್ನ ಕೆನ್ನೆಗೆ ಹೊಡಿತಾನೆ. ವಾಲಿ ಬಿಡ, ನೀನು ಅವನ ಕಡೆ. ಹಂಗಲ್ಲ ಕಣ. ನೋಡ, ಒಂದ್ ಹೇಳ್ತೀನಿ ತಿಳ್ಕೊ. ಏನ್ ಹೇಳು? ಈಗ ಪ್ರಾಬ್ಲಮ್ ಬರೋ ತನಕ ಅಷ್ಟೇ ಬೇರೆಯವ್ರವ. ಆಮೇಲೆ ಪ್ರಾಬ್ಲಮ್ ಬಂದ ಮೇಲೆ ಈ ಆರ್ನಾಲ್ಡ್ದೇ ಅವ. ಅಯ್ಯೋ ದೆವ್ವ ಬಂದೇ ಬಿಡ್ತಾಳಪ್ಪ. ಪ್ರಾಬ್ಲಮ್ ಬಂದ್ಮೇಲೆ ನಂದೇ ಅವ ಅಂತ ಇದ್ದೆ, ಇವಾಗ ನಿಂದೆ ಅವ ಹೋಗ್ತಾ ಇದೆಯಲ್ಲೋ. ಏನೋ ಹೇಳ್ಬಿಟ್ಟೆ. ಕಲ್ಪನಾ ಕಲ್ಪನಾ ಬಂತವಳೆ. ಎಲ್ಲ ಓಡೆ, ಹುಡುಗಾಲ ಇಲ್ಲ, ಓಡೆ ಎಲ್ಲ ಓಡೆ ಓಡೆ. ಅವ ಮೇಂಟೈನ್ ಮಾಡಿದ್ದೆ ಎಲ್ಲ. ಏಯ್, ನೀನು ಇದ್ರಲ್ಲಿ ಮಿಂಗಲ್ ಆಗಿದೆಯೇನೋ? ಒಬ್ಬ ಗಂಡ್ಸಾಗಿ ಇನ್ನೊಬ್ಬ ಗಂಡ್ಸು ಕಾಲಾಗ್ತೀಯ, ಎತ್ತಕಾಲು. ಆಹಾ, ಮಂತನಸ್ತ ಕಣಪ್ಪ ನೀನು. ಮೊದ್ಲು ಕೈ ತೆಗಿ. ಬಾರಪ್ಪ. ಸರಿ ಸರಿ, ಎಲ್ರು ಬನ್ನಿ. ಅವನೇನೋ ಹುಚ್ಚ ಇರ್ಬೇಕು. ಹುಚ್ಚನ? ಹುಚ್ಚ? ರಾಘವ್, ಅಯ್ಯೋ ಹುಚ್ಚ ನನ್ನ ಮಗ. ಎಲ್ಲಿ ಹೋಗಿದ್ರಿ? ಹಾ, ಒಳ್ಳೆ ಒಂದ್ ಸನ್ಸೆಟ್ ಶಾಟ್ ಸಿಕ್ತು, ಅದನ್ನ ತಗೊಳಕ್ ಹೋಗಿದ್ದೆ. ಅದಿರ್ಲಿ, ಏನ್ ಇವರೆಲ್ಲ ಭಯ ಪಡ್ಕೊಂತ ಇದ್ರು? ಏನ್ ನಂದಿನಿ, ನಿನ್ ಜೊತೆ ಇಂತ ಪುಕ್ಕರನ್ನೆಲ್ಲ ಇಟ್ಕೊಂಡು ಐ ಡೋಂಟ್ ಲೈಕ್. ನಿನಗಿರೋ ಬ್ಯೂಟಿಗೆ ಟ್ಯಾಲೆಂಟ್ಗೆ ಇವರೆಲ್ಲ ವೇಸ್ಟ್ಗಳು. ನನಗಿಷ್ಟ ಆಗಲ್ಲಪ್ಪ ಇಂಥವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಇವನ್ ನೋಡು, ಒಳ್ಳೆ ಕೆಜಿ ಗಟ್ಲೆ ತಿಂದ್ ಗಡವ ಇದ್ದಂಗಿದಾನೆ. ಗ್ರಾಮಷ್ಟಾದ್ರೂ ಧೈರ್ಯ ಬೇಡವಾ? ಲೇ ಗಡವ, ಯಾಕೋ ಬಾಯ್ ಪಡ್ಕೊಂತ ಇದ್ದೆ? ಇಲ್ಲಿರೋ ಬ್ಯಾಟ್ಗಳೆಲ್ಲ ನಿನ್ ಬಾಯಲ್ಲಿ ಹೋಗ್ಬಿಡುತ್ತೆ, ಬಾಯ್ ಮುಚ್ಕೋ. ಇದನ್ನ ಯಾವ್ದಾದ್ರು ದೇವ್ರ ಉಂಡಿಗೆ ಹಾಕ್ಬಿಡ್ಬೇಕು. ಅಷ್ಟರಲ್ಲಿ ಯಾರಾದ್ರೂ ಎತ್ಬಿಟ್ರೆ ಇದು ನನ್ನ ಪಾಕೆಟಲ್ಲೇ ಇರಲಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಯಾರು ಕಾಣಿಸ್ತಿಲ್ವಲ್ಲ, ಬಾಗ್ಲು ಹೆಂಗ್ ತೆಗೆದ್ರು? Anybody is there? ಬಾಗ್ಲು ಯಾರು ತೆಗೆದ್ರು? ನೀರ್ ನಿಲ್ಸಿದ್ನಲ್ಲ, ಯಾರು ಆನ್ ಮಾಡಿದ್ರು?
ಬೇಕಿತ್ತ ನಿನ್ಗೆ ಸಿಂಗಲ್ ಆಗಿರ್ಬೇಕು ಅಂತ ಮೇಲೆ ಸಿಂಗಲ್ ರೂಮ್ ಕೇಳ್ತೀಯ ಎಸ್ಕೇಪ್ ಆಗೋದು ಒಳ್ಳೇದು ಡೈರೆಕ್ಟರ್ ಮೇಡಮ್ ಡೈರೆಕ್ಟರ್ ಅಮ್ಮ ಕ್ಯಾಮ್ರಾ ಅಯ್ಯೋ ಯಾರು ಬರಲ್ಲ ಅಂತಾರಲ್ಲ ಟಚ್ ಅಪ್ ಡಾರ್ಲಿಂಗ್ ಅಯ್ಯೋ ಇವಳು ಯಾವ ಜೊತೆ ಟಚಿಂಗ್ ಮಾಡ್ಕೊಂಡವಳ ಯಾರು ಇಲ್ವಾ ನಾನೇ ಧೈರ್ಯ ಮಾಡಿ ಯಾರೇ ಬಂದ್ರು ಕೂತ್ಕೊಂಡು ಹೊರಟಾಗ್ತೀನಿ ನಾನ್ ದೆವ್ವ ಅಲ್ಲ ಸರ್ ವಾಚ್ಮ್ಯಾನು. ವಾಚ್ಮೇನ ಅಯ್ಯೋ ಏನ್ ಸರ್ ನೀವು 10 ವರ್ಷದಿಂದ ನಾನು ಈ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ದೆವ್ವನು ಇಲ್ಲ ಭೂತನು ಇಲ್ಲ ಪಿಶಾಚಿನೂ ಇಲ್ಲ ಸರ್. ನೋಡ್ದೆ ನೋಡಿ ಈ ಮೆಟ್ಲ ಮೇಲೆ ಇತ್ತು ಎಲ್ಲಿದೆ ತೋರಿಸಿ ಸರ್. ತೋರಿಸಿ ನೀರು ನೋಡು ನಾನೀಗ ಈ ಮೆಟ್ಲ ಮೇಲಿಂದ ಬಂದಿದ್ದ ನೋಡಿ ಇಲ್ಲ ವಾಚ್ಮ್ಯಾನ್ ಅಣ್ಣ ವಾಚ್ಮ್ಯಾನ್ ಅಣ್ಣ ವಾಚು ಹಾಗಾದ್ರೆ ಬಂದಿದ್ದು ವಾಚ್ಮ್ಯಾನ್ ಅಲ್ಲ ದೆವ್ವ. ದೇವ 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 ಅಯ್ಯೋ ದೇವ ಅಯ್ಯೋ ದೇವ ಅಯ್ಯೋ ದೆವ್ವನ, ಅಯ್ಯೋ ದೆವ್ವ ದೆವ್ವ ನಮ್ಮ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಾರೆ ನಾನು ಇಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಯಾವ್ಯಾವ ಹೊಸ ಐಡಿಯಾ ಹುಡುಕ್ತಾರೋ ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಏನ್ ನಡೀತಾ ಇದೆ ಇಲ್ಲಿ? ಕ್ಯಾಮ್ರಾಮನ್ನ ಮೇಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಕ್ಯಾಮ್ರಾಮನ್ ಕ್ಯಾಮರಾಮ್ಯಾನ್ ಅಯ್ಯಯ್ಯ ಇಲ್ಲಿ ನಡೆದಿರೋದು ಹೇಳಿದ್ರೆ ಡಾಕ್ಟರ್ ಡುಬಾಕ್ ನನ್ನ ಮಗ ಧೈರ್ಯ ಇಲ್ಲ ಅನ್ಕೊಂಡ್ಬಿಡ್ತಾರಲ್ಲ. ಏ ಮೇಡಮ್ ಏನೂ ಇಲ್ಲ, ಕ್ಯಾಮ್ರಾಮ್ಯಾನು ಟಾಪ್ ಆಂಗಲ್ ಶಾಟ್ ತೆಗಿಬೇಕು, ಕ್ರೈನ್ ಇಲ್ವಾ ಅಂತ ಕೇಳಿದ್ರು. ಕ್ರೈನು ಕೊಕ್ರೆ ಯಾಕೆ ನಾನಿಲ್ವಾ ಅಂತ ನನ್ನ ಎಕ್ಲೇರಿಸ್ಕೊಂಡ್ಬಿಟ್ಟೆ. ಕರೆಕ್ಟ್ ಕರೆಕ್ಟ್ ಒಳ್ಳೆ ಮ್ಯಾನೇಜ್ ಮಾಡ್ದೆ ಕಣೋ. ಈ ಟೈಮ್ ನಲ್ಲಿ ಯಾರಾದ್ರೂ ನೋಡ್ತಾರಾ? ಎಲ್ಲ ಹೋಗಿ ಮಾಡ್ಕೊಳ್ಳಿ, ಹೋಗಿ. ಮೀಟರ್ ಇಲ್ಲ. ಏನೋ ನಡೆದಿದೆ ಇಲ್ಲಿ. ಡಾಕ್ಟರ್ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾರೆ. ಏನಕ್ಕೆ ಬೆಡ್ಶೀಟ್ ಅಲ್ಲಿ ಹೋಗ್ತಾ ಇದ್ಯಾ? ನಿನ್ಗೇನ್ ನೋಡ್ಬೇಕು ಹೇಳಿ ನಾನೇ ತೋರಿಸ್ಬಿಡ್ತೀನಿ. ಏನ್ ಅರ್ಥ ಆಗೋ ತರ ಹೇಳಯ್ಯ. ಸರ್ ನನ್ನ ನಿಮ್ ಫ್ಯಾಮಿಲಿಯಲ್ಲಿ ಸೇರಿಸ್ಕೊಳ್ಳಿ ಸರ್ ಪ್ಲೀಸ್. ಫ್ಯಾಮಿಲಿ? ನಮ್ ಫ್ಯಾಮಿಲಿ? ಯು ನೋ ಹೂ ಆಮ್ ಐ? ಸರ್ ಮಲಿಕ್, ಡಾಕ್ಟರ್ ಮಲಿಕ್. ಯು ನೋ ಸಾಗರ್ ಸಾಗರ್ ಅಂತೆಲ್ಲ ಡೈಲಾಗ್ ಹೊಡೆದೆ. ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅದನ್ನ. ದಯವಿಟ್ಟು ಕ್ಷಮಿಸ್ಲಿ. ಎದ್ದೇಳಿ. ಆದ್ರೂ ನಾನೇನು ನನ್ನ ಲೆವೆಲ್ ಏನು, ನಾನು ಈ ತರ ಜನ ಹೇಳ್ತಲ್ಲ ಮಲಗಲ್ಲ ಅಂತ. ಸರ್ ಮತ್ತೆ ಅದನ್ನೇ ಹೇಳ್ಬೇಡಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಸುಮ್ನೆ ಹೇಳಿದ್ದ. ಆಕ್ಚುಲಿ ನಾನು ಜಾಯಿಂಟ್ ಫ್ಯಾಮಿಲಿ ಅವ್ನು ಸರ್. ನಾನು ಒಂದ್ 3-4 ಜನ ಜೊತೆ ಮಲಗಿದ್ರೇನೆ ನಿದ್ದೆ ಬರೋದು ಸರ್. ಲೇ ಇವನು ಅದೇ ಕೇಸ್ಗಳು. ನೀವು ನಮ್ ತರನೇ. ಸರ್ ಆದ್ರೂ ಇಲ್ಲಿ ಜಾಗ ಎಲ್ಲಿದೆ? ಆಲ್ರೆಡಿ 4 ಜನ ಇದೀವಿ. ನನಗೆ ದೊಡ್ಡ ಜಾಗ ಬೇಡಿ ಸರ್. ಈ ಬೆಡ್ಶೀಟ್ ಕೊಟ್ಬಿಡಿ ಸರ್. ಬೇಕಾದ್ರೆ ನಾನು ಆ ಬಾತ್ರೂಮ್ ಅಲ್ಲಿ ಮಲ್ಕೊಂಡ್ಬಿಡ್ತೀನಿ ಸರ್. ಬಾತ್ರೂಮ್ ಅಲ್ಲ ಸರ್ ಇವಾಗ ಒಪ್ಕೊಂಡ್ಬಿಡ್ತಾನೆ ನೋಡು. ಬಾತ್ರೂಮ್ ನನ್ ಕೆಲಸ ಮಾಡ್ದೆ ಇವ್ನು ಯೂಸ್ ಮಾಡ್ಕೋತೀನಿ. ಹೋಗು. ಏನಂತಾನೆ ಸರ್ ಅವನು? ಏನಿಲ್ಲ, ಅವನು ಆಗಾಗ ಹೋಗಿ ನಿದ್ದೆ ಕಣ್ಣಲ್ಲಿ ಬಾತ್ರೂಮ್ ಅಲ್ಲಿ ಮಲ್ಕೊಂಡ್ಬಿಡ್ತಾನೆ. ಅದಕ್ಕೆ ನನ್ ಗತಿ. ಬೇಡ ಬಿಡಿ, ನೀವ್ ಯಾಕೆ ಅಲ್ಲಿ ಹೋಗ್ತೀರಾ? ನೀವು ನನ್ ಜೊತೆನೆ ಮಲ್ಕೊಳ್ಳಿ. ಸರ್ ಹೌದು. ಕೈಂಡ್ ಆಫ್ ಯು ಸರ್. ನಾನು ಸೇಫ್ಟಿಗೆ ಇರ್ತೀನಲ್ಲ ನಿಮ್ ಜೊತೆ. ಐ ಲವ್ ಯು ಸರ್. ಮೀ ಟೂ. ತಗೊಳಪ್ಪ ಇನ್ನೊಂದು ಹೊಸ ಅಡ್ಮಿಷನ್. ರಾತ್ರಿ ಬಂದಿದ್ ಇವನೇ ಅಲ್ವಾ? ಇವನ್ನೇ ಕೇಳ್ಬಿಡೋಣ. ವಾಚ್ಮ್ಯಾನ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಬೇಕಾಗಿತ್ತು ಸರ್? ಏನೂ ಇಲ್ಲ, ನಿನ್ನೆ ರಾತ್ರಿ ನೀವು ಮನೆಯೊಳಗೆ ಬಂದಿದ್ರಲ್ವಾ? ಅಯ್ಯೋ, ನಾವು ಮನೆ ಒಳಗೆಲ್ಲ ಬರಬಾರ್ದು ಸರ್. ಬರಬಾರ್ದ? ಹೋಗ್ಲಿ, ನಾನು ನಿಮ್ಮನ್ನ ಗಟ್ಟಿಗೆ ತಪ್ಪಿದ್ದು ಅದಾದ ಜ್ಞಾಪನ ಇದೆ ಸರ್. ಆಡೋ ಮಾತ್ಕೊಂಡ್ ಅರ್ಥ ಬೇಡವಾ? ಏನ್ ಅಸಹ್ಯವಾಗಿ ಮಾತಾಡ್ತೀರಾ ಸರ್ ನೀವು? ಹಂಗಲ್ಲ, ನೀವು ನನ್ನ ತಪ್ಕೊಂಡ್ರಿ ಸರ್. ನನ್ನ ಹೆಂಡತಿ ತಪ್ಕೊಂಡೆ 6 ತಿಂಗಳಾಯ್ತು ಸರ್. ಅದರಲ್ಲಿ ಇಬ್ಬರು ಸರ್ ತಪ್ಕೊಳ್ಳಿ. ಹೋಗಿ ಸರ್ ಸುಮ್ಮನೆ. ಇವನು ಬಂದಿಲ್ಲ ಅಂತವನೆ. ಹಂಗಂದ್ರೆ ನಿಜವಾಗ್ಲೂ ದೆವ್ವನೇ ಇರಬೇಕು. ಇದೇನ್ ಮೇಡಮ್ ನೀವು ಸಡನ್ ಆಗಿ ದೆವ್ವ ತರ? ಮೊದಲೇ ನಮ್ಮ ಪಲ್ಸ್ ವೀಕ್ ಆಗ್ತಾ ಇದೆ. ಸಾರಿ ಇಟ್ಸ್ ಓಕೆ. ನಾನು ನಿನ್ನೆ ನಿಮ್ಗೆ ಒಂದು ಸಣ್ಣ ಪೌಚ್ ಕೊಟ್ಟಿದ್ನಲ್ಲ. ಆಯ್ತಾ ಮೇಡಮ್?
ಡಾಕ್ಟರ್ ಎಸ್ ಮೇಡಮ್. ನೀವು ಹೋಗಿ ಸ್ವಲ್ಪ ಕ್ಯಾಮ್ರಾವನ್ನ ಬರಕ್ ಹೇಳ್ತೀರಾ ಪ್ಲೀಸ್? ಓಕೆ ಮೇಡಮ್. ಈ ತಾಳಿನ ನಾನು ಹೊರಗೆ ತೆಗ್ದಾಗಿಂದ ಇಲ್ಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾನೆ ಇದೆಯಲ್ಲ. ಆವತ್ತು ನಾನು ಹೆದರ್ಕೊಂಡೆ. ನಿನ್ನೆ ಡಾಕ್ಟರ್. ಒಂದು ವೇಳೆ ನಾವೇನಾದರೂ ದೈವದ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವ? ಕಂಡು ಹಿಡಿಲೇಬೇಕು. ಹಾ ಹೇಳಿ ಮೇಡಮ್. ಶಂಕರ್, ಈ ಮಂತ್ರತಂತ್ರ ಗೊತ್ತಿರೋರು, ದೆವ್ವ ಬಿಡ್ಸೋರು ಈ ಊರಲ್ಲಿ ಯಾರಾದರೂ ಇದ್ದಾರಾ? ನನಗೊಂದು 2 ನಿಮಿಷ ಟೈಮ್ ಕೊಡಿ, ನಾನು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಓಕೆ, ಟ್ರೈ ಮಾಡಿ. ನಂದು ಡಾರ್ಲಿಂಗ್. ನಾನಿಲ್ಲಿದ್ದೀನಿ. ಓ, ಲವ್ ಇಸ್ ಬ್ಲೈಂಡ್. ಇವತ್ತು ಸೆಕೆಂಡ್ ಸಂಡೇ, ಶೂಟಿಂಗ್ ಇಲ್ಲ. ಸೆಕೆಂಡ್ ಸಂಡೇನಾ? ಶೂಟಿಂಗ್ ಇಲ್ವಾ? ಹಾಗಾದ್ರೆ ಫುಲ್ ಇಬ್ರು ಜಾಲಿ ಮಾಡೋಣ. ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತಿದ್ದೀನಿ. ಹೊರಗಡೆ ನನ್ನ ಜೊತೆ ಕಂಪ್ನಿಗೆ ಯಾರೂ ಇಲ್ಲ. ನೀವು ಬರ್ತೀರಾ? ಬರ್ತೀರಾ ಅಂತ ಕೇಳ್ತೀಯಲ್ಲ, ಬಾ ಅಂತ ಕರಿ. ಹಾ, ಎಲ್ಲಿಗೆ ಹೋಗೋಣ? ಅದು ತುಂಬಾ ಡೇಂಜರಸ್ ಪ್ಲೇಸ್. ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬಾನೇ ಧೈರ್ಯ ಇರಬೇಕು. ನನ್ನ ಯಾಕೆ ಕರೀತಾ ಇದೀಯಾ? ನೀವೇ ತಾನೇ ನಮ್ಮ ಟೀಮಲ್ಲಿ ಧೈರ್ಯಶಾಲಿ. ಏನ್ ನೋಡಿ ನನ್ನ ಧೈರ್ಯಶಾಲಿ ಅನ್ಕೊಳ್ಳಿ. ಇವಳು ಮೋಸ್ಟ್ಲಿ ಮೀಸೆ ಗಡ್ಡ ಇರಬೇಕು, ಬಳಸ್ಕೊಂಡ್ಬಿಡುದು.